ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ಇವತ್ತು ಮೈಸೂರು ಸ್ಟೈಲ್ ಉಪ್ಸಾರು ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀವಿ. ನೋಡಿ, ಇದಕ್ಕೆ 1.5 ಗ್ಲಾಸು ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ ಮತ್ತು 1 ಗ್ಲಾಸು ಹೆಸರು ಕಾಳು ಹಾಕ್ಕೊಂಡಿದ್ದೀನಿ. ಇದೆರಡು ಕಾಳು ಹಾಕಿದ್ರೇ ಸಾಂಬಾರು ಟೇಸ್ಟ್ ಬರುತ್ತೆ. ಬರೀ ತೊಗರಿಬೇಳೆ ಹಾಕೋದಕ್ಕಿಂತ ಹೆಸರು ಕಾಳು ಹಾಕಿದ್ರೇ ಈ ಸಾಂಬಾರಿಗೆ ಟೇಸ್ಟು. ಇದು ಒಂಥರ ಮಾಮೂಲಿ ಉಪ್ಸಾರು ಇರೋದಿಲ್ಲ. ಇದು ಖಾರ ಸಪ್ರೇಟ್ ಬರುತ್ತೆ ಮತ್ತು ಬೇಳೆ ಕಟ್ಟು ಸಪ್ರೇಟ್ ಬರುತ್ತೆ. ನೀರು ಥರ ಇರುತ್ತಲ್ಲ, ಅದನ್ನು ಹಾಕ್ಕೊಂಡು ಖಾರ ಹಾಕ್ಕೊಂಡು ಊಟ ಮಾಡಬೇಕು. ಆ ಥರದ್ದು ಇದನ್ನು ನನಗೆ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಇವತ್ತು ನಮ್ಮ ಅಮ್ಮ ಬಂದಿದ್ದಾರೆ ಊರಿಂದ, ಅವ್ರು ಮಾಡ್ತಾಯಿದ್ದಾರೆ. ಸರಿ, ನೋಡೋಣ ಬನ್ನಿ ಹೆಂಗೆ ಮಾಡ್ತಾರೆ ಅಂತ. ಈಗ ಸದ್ಯಕ್ಕೆ ಇದನ್ನು ನಾನು ಮಾಡ್ತಾಯಿದ್ದೀನಿ. ತೊಗರಿಬೇಳೆ ಎಲ್ಲ ಹಾಕಿ ತೊಳ್ಕೊಂಡು ಅದಕ್ಕೆ ಒಂದು 30 ಹಸಿಮೆಣ್ಸಿನ್ಕಾಯಿ ಹಾಕಿದ್ದಾರೆ. 30 ಮೇಲೆ ಇದೆಯಂತೆ. ಇಷ್ಟು ಮೆಣಸಿನ್ಕಾಯಿನ ಹಾಕ್ಕೊಂಡು ಬೇಯಿಸ್ಕೋಬೇಕು. ಇದರೊಳಗಡೆ ಟೊಮೊಟೊ ಹಾಕ್ಕೊಂಡ್ರೂ ಆಗುತ್ತೆ, ಹಾಕೋಬೇಕು. ಬಟ್ ನಾವು ಹಾಕೋದು ಮರ್ತ್ಬಿಟ್ಟಿದ್ದೀವಿ. ಆಮೇಲೆ ಮತ್ತೆ ಸೊಪ್ಪು ಹಾಕ್ಕೊಂಡು ಬೇಯಿಸ್ತೀವಲ್ಲ, ಆವಾಗ ಹಾಕೋಣ ಅಂಥೇಳಿ ಸುಮ್ಮನಾಗಿದ್ದೀನಿ. ಸೊಪ್ಪು ಕಾಳು ಎರಡೂ ಒಟ್ಟಿಗೆ ಬೇಯಿಸಿದ್ರೆ ಏನಾಗುತ್ತೆ, ಸೊಪ್ಪು ಬೆಂದೋಗ್ಬಿಡುತ್ತೆ ಬೇಗ. ಹಂಗಾಗಿ ಸೊಪ್ಪನ್ನ ಸಪ್ರೇಟ್ ಬೇಯಿಸ್ಕೊಳ್ಳೋಣ ಅಂಥೇಳಿ ಬರೀ ಕಾಳು ಮಾತ್ರ ಬೇಯಿಸ್ತಾ ಇದ್ದೀವಿ. ಅದೇ ಗ್ಯಾಪಲ್ಲಿ ಟೀ ಕುಡಿಯೋಣ ಅಂತ ಅನ್ನಿಸ್ತು. ಸೊ ಹಾಲಿಟ್ಟು ಟೀ ಮಾಡೋಣ ಅಂಥೇಳಿ ಮಾಡ್ತಾ ಇದ್ದೀನಿ. ಮನೇಲಿದ್ದರೆ ಇದೇ ಕೆಲಸ, ಆವಾಗ ಟೀ ಕುಡಿತಾ ಇರೋದು. ಅದೇ ಗ್ಯಾಪಲ್ಲಿ ಅಮ್ಮ ಬೆಳ್ಳುಳ್ಳಿ ತೊಗೊತೀನಿ, ಅದನ್ನು ಸುಲ್ಕೋಣ ಅಂತೇಳಿ ಬಂದು. ಮೊನ್ನೆ ಊರಿಂದ ಬಂದಿದ್ರು, ಹಂಗಾಗಿ ನಾನು ಅದನ್ನು ಮಾಡ್ಸೋಣ ಅಂತೇಳಿ. ನಮಗೂ ಇಷ್ಟ ಆಗುತ್ತೆ, ತಿಂದಿದ್ದೀವಿ, ಬಟ್ ಮಾಡ್ತಾ ಇರಲಿಲ್ಲ. ಅದಕ್ಕೆ ಸರಿ ಮಾಡ್ತೀನಿ ಅಂತ ಹೇಳಿದ್ರಲ್ವ, ಅದು ನೋಡ್ಕೊಂಡಂಗೂ ಆಗುತ್ತೆ, ಒಂದು ವೀಡಿಯೋನೂ ಆಗಲಿ ಅಂತೇಳಿ ಇದನ್ನು ವೀಡಿಯೋ ಮಾಡ್ಕೊತಾ ಇದ್ದೀನಿ. ಟೀನೂ ಆಯಿತು, ಕುಕ್ಕರು ಒಂದು ವಿಶಿಲ್ ಬಂತು, ಕುಕ್ಕರ್ ಆಫ್ ಮಾಡಿದ್ದೀನಿ. ಟೀ ಕೊಡೋಣ ಅಂತ ಹೋದೆ, ಟಿ ವಿ ನೋಡ್ತಾ ಇದ್ರು ಅಮ್ಮ. ಅವ್ರಿಗೆ ಸ್ವಲ್ಪ ಟಿ ವಿ ನೋಡೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಟಿ ವಿ ನೋಡಿಕೊಂಡು ಬೆಳ್ಳುಳ್ಳಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ರು. ನಾನು ಸರಿ ಪಲ್ಯಕ್ಕೆ ಕಾಯೆಲ್ಲ ತುರ್ಕೋಬೇಕಲ್ವ, ಹಾಗಾಗಿ ಕಾಯಿ ತುರಿಯೋಣ ಅಂಥೇಳಿ ನಾನು ತುರಿಯೋದು ಮಣೆ ಮತ್ತು ಕಾಯೆಲ್ಲ ತರಕ್ಕೆ ಹೋಗಿದ್ದೀನಿ. ಮತ್ತು ಇಲ್ಲಿ ಮೆಣಸಿನ್ಕಾಯಿ ಎಲ್ಲ ರುಬ್ಬೋದಕ್ಕೆ ಎತ್ತಿಟ್ಕೊತಾ ಇದ್ದಾರೆ, ಬೆಂದಿರೋದು. ಕಾಳು ಸ್ವಲ್ಪ ಜಾಸ್ತಿ ಬೆಂದೋಗ್ಬಿಟ್ಟಿದೆ, ಹಂಗಾಗಿ ಕಾಳನ್ನ ಸೊಪ್ಪು ಜೊತೆಗೆ ಬೇಯಿಸೋಕೆ ಹಾಕಿಲ್ಲ. ಆ ಸೊಪ್ಪು ಬೆಂದಿದ್ದಾದ್ಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ ಅಂತೇಳಿ. ಟೊಮೊಟೊ ಆವಾಗಲೇ ಮರ್ತೋಗಿದ್ನಲ್ಲ, ಇವಾಗ ಹಾಕ್ತಾಯಿದ್ದೀನಿ. ಟೊಮೊಟೊ ಬೆಂದಿದ್ದಾದಮೇಲೆ ಟೊಮೊಟೊ ಮತ್ತು ಕಾಳು ಎರಡನ್ನೂ ರುಬ್ಕೊಂಡು ಅದನ್ನು ಸಾಂಬಾರಿಗೆ ಮಿಕ್ಸ್ ಮಾಡಬೇಕು. ಹಸಿಮೆಣಸಿನ್ಕಾಯಿ ಬೇಯಿಸಿದ್ದು ಕಾಳು ಜೊತೆ ಅಂದರೆ ಎಷ್ಟೊಂದು 30 ಇರಬೇಕಲ್ವಾ? ಜಾಸ್ತಿನೇ ಇದೆ, ನಮ್ಗೆ ಎಷ್ಟು ಬೇಕಾದರೂ ಹಾಕ್ಕೋಬೋದು. ಇದು ಖಾರ ಜಾಸ್ತಿ ನಾವು ಎತ್ತಿ ಇಟ್ಕೊಳ್ಳೋಕ್ಕೋಸ್ಕರ ಮಾಡಿರೋದು. 1 ಸ್ಪೂನ್ ಕಾಳು ಮೆಣಸು, 1 ಸ್ಪೂನ್ ಅಷ್ಟೇ ಜೀರಿಗೆ, ಒಂಚೂರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರು ಆಗುತ್ತೆ. ಇಷ್ಟು ಉಪ್ಪು, ಇಷ್ಟು ಬೆಳ್ಳುಳ್ಳಿ, ಒಂದು ಸಣ್ಣ ಗೆಡ್ಡೆ, ಇದು 3 ಗೆಡ್ಡೆ ಬಂದಿದೆ, ದೊಡ್ಡದಾದರೆ 2 ಸಾಕು. ಇಷ್ಟು ಹುಣಸೆ ಹಣ್ಣು, ಕೊತ್ತಂಬರಿ ಸೊಪ್ಪು, ಇಷ್ಟೇ ಉಪ್ಸಾರು ಖಾರ ರುಬ್ಕೊಳ್ಳೋದು. ನಾವು ಯಾವುದನ್ನ ಎತ್ತಿ ಒಂದು ಇಟ್ಕೊಳ್ಳೋದು. ಇದನ್ನ ಸಾರಿಗೆ ಹಾಕಿ ಮಿಕ್ಸ್ ಮಾಡಂಗಿಲ್ಲ, ಬರೀ ಕಟ್ ಹಾಕೊಂಡು ಕಾಳು ಕಲಿಸ್ಕೊಂಡು ಊಟ ಮಾಡೋದು. ಇವಾಗ ಇದಿಷ್ಟು ರುಬ್ಕೋಬೇಕು. ಮೈಸೂರು ಸ್ಟೈಲ್ ಉಪ್ಸಾರು. ಮೈಸೂರು ಸ್ಟೈಲ್ ಹಿಂಗೆ ಮಾಡೋದು. ಫ್ರಿಜ್ಜಲ್ಲಿ ಇಡಬೇಕಾ ಖಾರ? ಆಚೆ ಇಟ್ಟರು ಫ್ರಿಜ್ಜಲ್ಲಿ ಇಡಬೇಕು. ಆಚೆ ಇಟ್ಟರೆ ಎಷ್ಟು ದಿನ ಇರುತ್ತೆ? ಒಂದೇ ದಿನ ಅಷ್ಟೇ, ಹೋಗ್ಬಿಡುತ್ತೆ. ಕಲ್ಲಲ್ಲಿ ರುಬ್ಬಿದ್ರೆ ಎಷ್ಟು ದಿನ ಬೇಕಾದ್ರೂ ಹೊರಗಡೆ ಇಟ್ಕೋಬೋದು, ತಿಂಗಳಾನ್ಗಟ್ಟಲೆ ಬೇಕಾದ್ರೂ ಇರುತ್ತೆ. ಖಾರ ಹೊಡುತ್ತೆ, ಸ್ವಲ್ಪ ನೀರು ಹಾಕೊಂಡು ಕಲ್ಸ್ಕೊಂಡು ತಿನ್ಬೋದು. ಫ್ರಿಜ್ಜಲ್ಲಿ ಇಟ್ಟರೆ ಅಲ್ಲ, ಹೊರಗಡೆ ಇಟ್ಟರೆ ಇದ್ರಲ್ಲಿ ರುಬ್ಬಿದ್ರೆ, ಒಳ್ಕಲ್ಲಲ್ಲಿ ರುಬ್ಬಿದ್ರೆ. ಖಾರ ಒಂದು ರೆಡಿ ಇತ್ತು ಅಂದರೆ ಎಮರ್ಜೆನ್ಸಿ ಬೇಳೆ ಕಟ್ ಬೇಯಿಸ್ಕೊಂಡು ತಿಂತಾರೆ. ಖಾರ ರೆಡಿ ಆಯಿತು. ಈ ಖಾರಕ್ಕೆ ಒಣಮೆಣಸಿನ್ಕಾಯಿ ಹುರಿದು ಹಾಕೋಬೋದು, ಹುರ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಒಣಮೆಣಸಿನ್ಕಾಯಿ ಅಥವಾ ಹಸಿಮೆಣಸಿನ್ಕಾಯಿನೂ ತವ ಮೇಲೆ ಹುರ್ಬಿಟ್ಟು ಹಾಕೋಬೋದು. ಇವಾಗ ಬೇಯಿಸ್ಕೊಂಡು ಹಾಕಿದೆ. 3 ರೀತಿ ಇದೆ ಖಾರ. ಹಸಿಮೆಣಸಿನ್ಕಾಯಿ ಚೆನ್ನಾಗಿರುತ್ತಾ, ಒಣಗಿರೋ ಚೆನ್ನಾಗಿರುತ್ತೆ? ಅವ್ರ ಟೇಸ್ಟ್ ಚೆನ್ನಾಗೇ ಇರುತ್ತೆ. ಗ್ಯಾಸ್ಟ್ರಿಕ್ ಆಗುತ್ತೆ ಅಂತಂದರೆ ಒಣಮೆಣಸಿನ್ಕಾಯಿ. ಕೆಲವರು ಹಸಿಮೆಣಸಿನ್ಕಾಯಿ ಇರಿಸಲ್ಲ, ಸಾರಿಗೆ ಹಾಕೋದು, ಖಾರಕ್ಕೆ ಹಾಕೋದಿಲ್ಲ.
ಟೊಮೊಟೊ ಕಾಲು ಹಾಕಂಗಿಲ್ವಾ? ಸಾರಿ ಮಾಡ್ತಾರೆ, ಬೇಕಿದ್ರೆ ಹಾಕೋಬೋದು, ಬೇಡ ಅಂದ್ರೆ ಬೇಡ. ಹ್ಞೂ ಅಷ್ಟು ಬೇಕಿದ್ರೆ ಹಾಕೋಬೋದು. ಸ್ವಲ್ಪ ಗಟ್ಟಿ ಇರುತ್ತೆ ಸಾಂಬಾರು, ಹಾಂ ಟೇಸ್ಟ್ ಇರುತ್ತೆ. ಹಾಕೋಣ. ಬರೀ ನೀರ್ ತರ ಇರುತ್ತಲ್ವಾ ಸೊಪ್ಪು ಕಾಳು ಬೇಯಿಸಿದ್ರೆ, ಉಳಿದಿದ್ರೆ ಬರೀ ನೀರ್ ತರ ಇರುತ್ತೆ. ಈ ಟೊಮೊಟೊ ಬೇಯಿಸಿ ಸ್ವಲ್ಪ ಕಾಳನ್ನು ರುಬ್ಬಾಕ್ಬಿಟ್ರೆ ಸ್ವಲ್ಪ ಗಟ್ಟಿ ಬರುತ್ತೆ. ಈಗ ಇದು ಪಲ್ಯದ ಒಗ್ಗರಣೆಗೆ ಪಲ್ಯ ಒಗ್ಗರಣೆ ಹಾಕುವಾಗ ಕರಿಬೇವು ಹಾಕ್ಬೇಕಾ? ನೋಡಿ, ಇದು ಖಾರ ರೆಡಿ ಆಯಿತು. ಈ ಖಾರನ ಬೇಳೆ ಕಟ್ಟಿರುತ್ತಲ್ಲ ಅದಕ್ಕೆ ಒಂದೇ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಹಾಕಿಕೊಂಡ್ರೆ ಸಾಕಾಗುತ್ತೆ, ಖಾರ ಆಗುತ್ತೆ. ಇದನ್ನು ಒಂದು ತಿಂಗಳಂಗಟ್ಲೆ ಇಟ್ಕೊಂಡು ನಾವು ಯೂಸ್ ಮಾಡ್ಕೋಬೋದು. ಎಮರ್ಜೆನ್ಸಿಗೆಲ್ಲ ಚೆನ್ನಾಗಿರುತ್ತೆ. ಸ್ವಲ್ಪ ರುಬ್ಬಕ್ಕಾಗಲ್ಲ ಮಿಕ್ಸಿಲಿ ಅಂತ ಸ್ವಲ್ಪ ನೀರು ಹಾಕೋದಷ್ಟೇ. ತುಂಬ ಚೆನ್ನಾಗಿ ನೈಸಾಗಿ ರುಬ್ಕೋಬೇಕು. ಖಾರ ರೆಡಿ. ಇದು ಸೊಪ್ಪು ಕಾಳು ಇರುತ್ತಲ್ಲ ಅದರದ್ದು ಪಲ್ಯ ಮಾಡ್ತಾ ಇರೋದು ಇವಾಗ. ಸಾಸಿವೆ, ಒಣಮೆಣಸಿನಕಾಯಿ, ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಸೊಪ್ಪು ಕಾಳು ಮೇಲೆ ಸೊಪ್ಪು ಕಾಯಿ ತುರಿ, ಬೆಳ್ಳುಳ್ಳಿ ಜಜ್ಜಾಕ್ಬಿಟ್ಟು ಚೆನ್ನಾಗಿರುತ್ತೆ ಪಲ್ಯಕ್ಕೆ. ಸೊಪ್ಪಿನ ಪಲ್ಯಕ್ಕೆ ಬೆಳ್ಳುಳ್ಳಿ ಹಾಕಲೇಬೇಕು, ಚೆನ್ನಾಗಾಗುತ್ತೆ. ನಾವು ಹಾಕ್ತಾರೆ ಹಾಕಿ, ನಿಮಗೂ ನಲಿಯುತ್ತಲ್ಲ. ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಸ್ವಲ್ಪ ಹಾಕ್ಬೇಕು. ಸ್ವಲ್ಪ ಕಲರ್ ಬಂದಮೇಲೆ ಈರುಳ್ಳಿ ಹಾಕ್ಬೇಕು. ಬೇಕಿದ್ರೆ ಹಸಿಮೆಣಸಿನಕಾಯಿನೂ ಹಾಕ್ಕೋಬೋದು. ಒಣಮೆಣಸಿನಕಾಯಿ ಬಂದಿದೆ, ನಾವು ಎಷ್ಟು ಒಣಮೆಣಸಿನಕಾಯಿ ಹಾಕಿದ್ರೆ ಎತ್ಕೋಬೋದು. ಇದಕ್ಕೆ ಉಪ್ಪೇನು ಹಾಕಂಗಿಲ್ವಾ? ಸೊಪ್ಪು ಕಾಳು ತಿಂದು ನೋಡ್ಬಿಟ್ಟು ಸಪ್ಪೆ ಅನಿಸಿದ್ರೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡ್ರೆ ಆಗುತ್ತೆ. ಕರೆಕ್ಟ್ ಇದೆ ಅನಿಸಿದ್ರೆ ಉಪ್ಪೇನು ಹಾಕೋದು. ಅದು ಬೇಯ್ತಾ ಇರುತ್ತೆ. ಈ ಕಡೆ ಸಾಂಬಾರು ಒಗ್ಗರಣೆ ಹಾಕೋಬೋದಾ? ಒಗ್ಗರಣೆ ಏನು ಹಾಕೋಂಗಿಲ್ಲ, ಅದಕ್ಕೆ ಸುಮ್ಮನೆ ಕುದಿಸೋದಷ್ಟೇ. ಸೊಪ್ಪು ಕಾಳು ಇರ್ತೀವಲ್ಲ, ಬೇಯಿಸಿದ ನೀರು, ಆ ನೀರಿಂದ ಇಟ್ಬಿಟ್ಟು ಅದೇ ಕಾಳು 2 ಟೊಮೊಟೊ ರುಬ್ಕೊಂಡಿದ್ದೀವಿ. ರುಬ್ಬಿರೋದನ್ನ ಪೇಸ್ಟ್ ಥರ ರುಬ್ಬಿರೋದು ಅದಕ್ಕೆ ಹಾಕ್ಬೇಕು. ಸ್ವಲ್ಪ ಗಟ್ಟಿ ಬರುತ್ತೆ, ತಿಕ್ಕಾಗಿರೋ ಸಾಂಬಾರು ಅಷ್ಟೇ, ರುಚಿನೂ ಇರುತ್ತೆ. ಈ ಜಾರ್ನಿಗೆ ಸ್ವಲ್ಪ ತೊಳೆದಿದೆ ಅಷ್ಟೇ. ಈ ಸಾರಿಗೆ ಮತ್ತೆ ನೀರು ಹಾಕಬಾರ್ದು, ಅದು ಬೆಂದಿರೋ ನೀರು ಅಷ್ಟೇ. ಮೊದಲೇ ನೋಡ್ಕೊಂಡು ನೀರು ಹಾಕಬೇಕು ಸೊಪ್ಪು ಕಾಳಿಗೆ. ಇದಕ್ಕೆ ಮತ್ತೆ ನೀರು ಹಾಕಿದ್ರೆ ಟೇಸ್ಟ್ ಇರಲ್ಲ. ಎಷ್ಟು ಇಡೋದಿರುತ್ತೆ? ನೀರು ಥರ ಇರುತ್ತೆ ಅಷ್ಟೇ. ಇದು ಖಾರ ಕಲಿಸ್ಕೊಂಡು ಊಟ ಮಾಡಬೇಕು. ಊಟ ಮಾಡುವಾಗ ಮೈಸೂರು ಸ್ಟೈಲ್ ಉಪ್ಸಾರು ಆಗಿದೆ. ಇಲ್ಲಿ ಇವಾಗ ಸೊಪ್ಪು ಕಾಳು ಹಾಕಿ ಮಿಕ್ಸ್ ಮಾಡಿ ಕೊನೆಗೆ ತೆಂಗಿನಕಾಯಿ ಸ್ಟೈಲ್ ಪಲ್ಯ ಸಾಂಬಾರು ರಸ. ಈ ಕಡೆ ಪಲ್ಯನೂ ಆಯಿತು, ಈ ಕಡೆ ಸಾಂಬಾರು ಉದ್ರೆ ಸಾಂಬಾರು ಆಯಿತು. ಈಗ ಬಿಸಿ ಬಿಸಿ ಮುದ್ದೆ ಮಾಡೋದು. ಮುದ್ದೆ ಅನ್ನ ಮಾಡ್ಕೊಂಡು ಆಗಿದೆ. ಸ್ಟವ್ ಆಫ್ ಮಾಡೋದನ್ನ. ಹಾಂ, ಸಾರು ಕುದಿಬೇಕು.